ಮಂಡ್ಯ ಇಂಡಿಯಾದಲ್ಲೇ ಫೇಮಸ್ಸು. ಯಾವುದೇ ಚುನಾವಣೆ ಬಂತು ಅಂದ್ರೆ ಮಂಡ್ಯ ಕಡೆ ಇಡೀ ಇಂಡಿಯಾನೇ ತಿರುಗಿ ನೋಡುತ್ತೆ. ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮತದಾರರು ರಾಜಕಾರಣ ಬಂತು ಅಂದ್ರೆ ರಾಜಕಾರಣನೇ ಒದ್ದು ಮಲಗ್ತಾರೆ. ಯಾಕೆಂದ್ರೆ ರಾಜಕಾರಣನೇ ಉಸಿರಾಗಿರಿಸ್ಕೊಂಡಿದ್ದಾರೆ. ಏನು ತಾವು ಬೆಳೆದ ಬೆಳೆಗಳ ಬಗ್ಗೆ ಎಷ್ಟು ಗಮನ ಕೊಡ್ತಾರೋ ಅಷ್ಟೇ ರಾಜಕಾರಣದ ಬಗ್ಗೆನೂ ಕೂಡ ಇಲ್ಲಿನ ಜನರು ಗಮನ ಕೊಡುವಂಥದ್ದು. ಕಾಂಗ್ರೆಸ್ ಈ ಸಲ ಅಧಿಕಾರದಲ್ಲಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವ್ರನ್ನ ಏನೇ ಆದ್ರೂ ಪರವಾಗಿಲ್ಲ, ನಾವು ಮಣಿಸಲೇಬೇಕೆಂದು ಹೊರಟಿದ್ದಂತ ಕಾಂಗ್ರೆಸ್ ಈಗ ಮಕಾಡೆ ಮಲಗಿದೆ ಅಂತಾನೆ ಹೇಳ್ಬೋದು. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಹಣವಂತ ಮತ್ತೆ ಹೃದಯವಂತರ ನಡುವೆ ನಡೆದಂತ ಜಿದ್ದಾಜಿದ್ದಿನ ಚುನಾವಣೆ. ಈ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನು 8 ವಿಧಾನಸಭಾ ಕ್ಷೇತ್ರ ಬರುತ್ತೆ, ಅದರಲ್ಲಿ 6 ಕಾಂಗ್ರೆಸ್ ಇದೆ. ಮತ್ತೆ ಅದಲ್ಲದೆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬೆಂಬಲಿತ ಒಬ್ರು ಶಾಸಕರಿದ್ದಾರೆ. ಇನ್ನ ಒಂದೇ ಒಂದು ಶಾಸಕ ಸ್ಥಾನ ಇರುವಂತದ್ದು JDS. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಏನು JDS 2,84,000 ಮತಗಳ ಅಂತರದಿಂದ ಕಾಂಗ್ರೆಸ್ನ ಮಣಿಸಿದೆ. ಇದರಿಂದಾಗಿ ಕಾಂಗ್ರೆಸ್ ಮಕಾಡೆ ಮಲಗ್ತು ಅಂತಾನೆ ಹೇಳ್ಬೋದು. ಈ ಚುನಾವಣೆಯಲ್ಲಿ ಏನಕ್ಕೆ ಕುಮಾರಸ್ವಾಮಿ ಅವರಿಗೆ ಜನರು ಕೈ ಹಿಡಿದ್ರು ಅಂದ್ರೆ ಮಹಿಳಾ ಮತದಾರರು ಕೂಡ ಹೆಚ್ಚಿಗೆ ಕುಮಾರಸ್ವಾಮಿ ಅವ್ರನ್ನೇ ಯಾಕೆ ಕೈ ಹಿಡಿದ್ರು, ಇದನ್ನೆಲ್ಲವನ್ನು ಈ ಕ್ಷೇತ್ರದ ಮತದಾರರ ಹತ್ರನೇ ಮಾತಾಡ್ಸೋಣ ಬನ್ನಿ. ಸರ್, ಇವಾಗ ಏನು ಕುಮಾರಸ್ವಾಮಿ ಅವ್ರನ್ನ ಅಭೂತಪೂರ್ವವಾಗಿ ಗೆದ್ದಿದ್ದಾರೆ, ಮತ್ತೆ ಅದಲ್ಲದೆ ಕಾಂಗ್ರೆಸ್ ಸೋತಿದೆ. ಅಧಿಕಾರದಲ್ಲಿದ್ರು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸೋತಿದೆ. ಈ ಕುಮಾರಸ್ವಾಮಿ ಅವರ ಗೆಲುವಿಗೆ ಕಾರಣ ಏನು ಸರ್? ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ನ ಆಗ್ತಿರತಕ್ಕಂಥದ್ದು ಮೊದಲನೇ ಕಾರಣ. ಒಂದ್ ವೇಳೆ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಹಾಕಿತ್ತು ಅಂತಂದ್ರೆ ಜನತಾದಳ ಮತ್ತೆ ಬಿಜೆಪಿ ಒಟ್ಟು ಡಿವೈಡ್ ಆಯ್ತಿದ್ದು. ಬಟ್ ಈಗ ಕುಮಾರಸ್ವಾಮಿ ಅವ್ರು ಗೆದ್ದಿರತಕ್ಕಂಥದ್ದು ಜನತಾದಳದ ಓಟಿಂದ ಒಂದರಿಂದ ಅಲ್ಲ, ಬಿಜೆಪಿ ಜನತಾದಳ 2 ಮೈತ್ರಿಯಿಂದ ಗೆದ್ದಿರತಕ್ಕಂಥದ್ದು. ಇದು ಒಂದು ಸಾಧನೆ. ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಸೋಲೋದಕ್ಕೆ ಕಾರಣ ಏನು ಅಂತಂದ್ರೆ ಜನತೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನ ಮರ್ತಿರತಕ್ಕಂಥದ್ದು ಎರಡನೇದು. ಆದರೆ ಕಾಂಗ್ರೆಸ್ ಓಟು ಎಲ್ಲೂ ಕೂಡ ಡಿವೈಡ್ ಆಗಿಲ್ಲ. ಕಾಂಗ್ರೆಸ್ ಓಟು ಏನು ಬೇಕಿದೋ ಅದು ಕರೆಕ್ಟಾಗಿ ಓಟ್ ಆಗಿದೆ. ಎರಡನೇದಾಗಿ ಒಂದು 10% ಅಹಿಂದ ಓಟ್ ಅನ್ನತಕ್ಕಂಥದ್ದು ಏನಿದೆ ಅದು ಕಾಂಗ್ರೆಸ್ ಪರವಾಗಿ ಆಗದಿರತಕ್ಕಂಥದ್ದು. ಮಹಿಳೆಯರು ಕೂಡ ಕೈ ಹಿಡಿದಿದ್ದಾರೆ ಅಂತ. ಮಹಿಳೆಯರು ಕೂಡ ಸುಮಾರು ಹೆಚ್ಚು ಕಡಿಮೆ ಒಂದು 20% ಕಾಂಗ್ರೆಸ್ ಪರವಾಗಿ ಕೈ ಹಿಡಿದಿಲ್ಲ. ಕುಮಾರಸ್ವಾಮಿ ಅವರಿಗೆ ಕೂಡ ಓಟ್ ಹಾಕಿದ್ದಾರೆ ಮಹಿಳೆಯರು ಕೂಡ. ಇದು ಅವರ ಗೆಲುವಿಗೆ ಕಾರಣ. ಮೂರನೇ ಕಾರಣ ಏನು ಅಂತಂದ್ರೆ ಮೊದಲಿಂದಲೂ ಕೂಡ ಕುಮಾರಸ್ವಾಮಿ ಅವರು ಗೆಲ್ತು ಅಂತಂದ್ರೆ ಕೇಂದ್ರದಲ್ಲಿ ಸಚಿವರಾಯ್ತಾರೆ, ಮಂಡ್ಯ ಜಿಲ್ಲೆಯ ಸಮಸ್ಯೆ ಬಗೆಹರಿತದೆ, ಮೇಕೆದಾಟು ಆಯ್ತದೆ, ರೈತರ ಸಮಸ್ಯೆ ಬಗೆಹರಿತದೆ ಅನ್ನತಕ್ಕಂಥದ್ದು ಒಂದು ಪ್ರಚಾರ ಮಾಡಿರತಕ್ಕಂಥದ್ದು. ಇದು ಎಲ್ಲೋ ಒಂದ್ ಕಡೆಗೆ ಒಂದು ಆಧಾರ ಸ್ತಂಭಗಳು. ಜನ ಏನು ಅದನ್ನ ಆಯ್ಕೆ ಮಾಡಿದ್ದಾರೆ, ಇದು ಪೂರ್ವ ನಿರ್ಧರಿತ ಆಗಿತ್ತು. ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಗೆ ಅವ್ರು ಕಂಡಂತ ಕನಸು ನನಸಾಗಿದೆ ಅಂತ ಹೇಳ್ಬೋದು. ಹಾಗೆ ಅವರಲ್ಲಿರೋ ಆಲೋಚನೆ ಆಗಲಿ, ಅವರಲ್ಲಿರೋ ಒಂದು ವಿಷನ್ ಆಗಲಿ, ಅದು ಯಾವತ್ತೂ ಏನು ಬದಲಾವಣೆ ಆಗಲ್ಲ. ಅವರು ಮಂಡ್ಯ ಜಿಲ್ಲೆಗೆ ಅವ್ರ ಕೊಡುಗೆಗಳು ಮುಂದಿನ ದಿನಗಳಲ್ಲಿ ಅವರು ಯಥೇಚ್ಛವಾಗಿ ಮಾಡ್ತಾರೆ. ಜನಗಳ ನಿರೀಕ್ಷೆನ ಅವ್ರು ಸುಳ್ಳು ಮಾಡಲ್ಲ ಅಂತ ಹೇಳಿ ನಾವು ಹೇಳ್ತೀವಿ ಸರ್. ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿತ್ತು ಜನಗಳ ಮಟ್ಟಿಗೆ. ಈಗ ಗ್ಯಾರಂಟಿ ಕೊಟ್ಟ ತಕ್ಷಣ ಎಲ್ಲಾನು ಯೋಜನೆಗಳು ಕೊಟ್ಟ ತಕ್ಷಣ ಎಲ್ಲಾನು ಜನ ಕೈ ಹಿಡಿತಾರೆ. ಅದರಿಂದಾನೇ ಜನ ಎಲ್ಲಾನು ನಿಮ್ಗೆ ವೋಟ್ ಹಾಕ್ತಾರೆ ಅನ್ನೋದನ್ನ ಅವ್ರು ಅದನ್ನ ತುಂಬಾನೇ ನಂಬಿ ಚುನಾವಣೆಗೆ ಹೋಗಿದ್ರು. ಆದ್ರೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಏನ್ ನಂಬಿದ್ರು ಆ ನಂಬಿಕೆ ಸುಳ್ಳಾಗಿದೆ. ಅವ್ರಿಗೆ ಈಗ ಒಂದು ನೆಲೆ ಸಿಕ್ಕಿದೆ JDS MLAಗಳಿಗೆಲ್ಲ. ಆಮೇಲೆ ಬರ ಪರಿಹಾರ ಜಾಸ್ತಿ ಏನು ಈ ಕಾಂಗ್ರೆಸ್ ಬತ್ತು ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಬರೀ ಬರಗಾಲನೇ ಜಾಸ್ತಿ ಮಂಡ್ಯ ಜಿಲ್ಲೆಗೆ. ಇನ್ನೇನು ಅಂದಕ್ಕೆ ಅದಕ್ಕೋಸ್ಕರ ಕುಮಾರಣ್ಣ ಬಂದ್ರು, ಎಲ್ಲ ಒಂದು JDS ಕಾರ್ಯಕರ್ತರುಗಳಿಗೆ ಒಂದು ಬಲ ಸಿಕ್ಕೈತೆ. ಅವ್ರ ಕೆಲಸ ಅಭಿವೃದ್ಧಿಗಳು ಮಾಡ್ತಾರೆ ಅನ್ನೋದು ನಮ್ಗೆ ಬಿಜೆಪಿ ಕಾರ್ಯಕರ್ತರು JDS ಕಾರ್ಯಕರ್ತರುಗಳಿಗೆ ಒಂದು ನಂಬಿಕೆ ಇದೆ. ಈ ಕಾಂಗ್ರೆಸ್ ಇಷ್ಟೊಂದು ಗ್ಯಾರಂಟಿ ಕೊಟ್ಟಿತ್ತು, ಯಾಕೆ ಸೋಲ್ತು? ಕಾಂಗ್ರೆಸ್ ಅಂದ್ರೆ ಸರ್ ಬರೀ ಜನಗಳನ್ನ ಸೋಂಬೇರಿತನ ಮಾಡ್ತಾ ಇದೆ. ಏನಕ್ಕೆ ಅಂದ್ರೆ ಬರೀ ಆ ಭರವಸೆ ಈ ಭರವಸೆ ಕೊಟ್ಕೊಂಡು ದೇಶನ ದಿವಾಳಿ ಮಾಡ್ತಾ ಇದೆ. ಅದು ಬಿಟ್ರೆ ಇನ್ನೇನು ಭರವಸೆ ಯಾರಿಗೂ ಸರಿಯಾಗಿ 2,000 ಕರೆಕ್ಟಾಗಿ ಯಾರಿಗೂ ಗೊತ್ತಾ ಇಲ್ಲ ಜನಗಳಿಗೆ. ಸರಿ ಯಂಗ್ಸ್ಟರ್ ಲೇಡೀಸ್ ಎಲ್ಲ ಕುಮಾರಸ್ವಾಮಿಗೆ ಬೆಂಬಲ ಕೊಟ್ಟಿದ್ದಾರೆ. ಇದೇ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಒಕ್ಕಲಿಗ ಕೂಟಮಿ ಒಡಕ್ ಹೋದ್ರು. ಒಕ್ಕಲಿಗ ಕೂಟಮಿ ಒಡಕೊಂಡ್ ಒಕ್ಕಲಿಗರ ಶಕ್ತಿ ಅಂತ ಏನು ತೋರಿಸಿದ್ದಾರೆ. ಈಗ ಯಾತಕ್ಕೆ ಇವ್ರು ಸೋತ್ರು ಎಲ್ಲಾ ಭಾಗ್ಯನೂ ಕೊಟ್ರಲ್ವಾ? ಬಿಜೆಪಿ ಸರ್ಕಾರ ಮಾಡಿದ್ ಸುಮಾರು ಇವೆಲ್ಲ ಕಿತ್ತಾಕಿ ಇವ್ರು ಈ ಭಾಗ್ಯ ಕೊಟ್ಬಿಟ್ರೇನು ಆಗ್ಲಾರ. ರೈತರಿಗೆ ನಾವು ರೈತರ ಪರ ಅಂತ ಹೇಳಿದ್ರಲ್ಲ, ರೈತರ ಪರವೇ ಇಲ್ಲ ಇವರು. ಬರೀ ರೈತರಿಗೆ 2,000 ಕೊಡ್ತಿದ್ರು, ಅದಕ್ಕೆ ಕಿತ್ತಾಕಿದ್ರು. ರೈತ ನಿಧಿ ವಿದ್ಯಾರ್ಥಿ ಕೊಡ್ತಿದ್ರು, ಅದು ಕಿತ್ತಾಕಿದ್ರು. ಇವ್ರು ಒಕ್ಕಲಿಗ ಕೋಟ ಹೊಡಿಕೋರು. ಒಕ್ಕಲಿಗ ಕೋಟೆ ಏನು ಅಂತ ಇವ್ರು ಶಕ್ತಿ ತೋರಿಸಿದ್ರು ಒಕ್ಕಲಿಗರು. ಸರ್, ಅವ್ರು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಮಂಡ್ಯ ಜಿಲ್ಲೆಗೆ ಪ್ರತಿ ಮನೆಗೂ ಉಪಯೋಗ ಆಗಿತ್ತು. ಆ ಉಪಯೋಗನೇ ಇವತ್ತು ಕುಮಾರಣ್ಣ ಬಂದ ಅವಕಾಶ ಉಪಯೋಗಿಸ್ಕೊಂಡು ಜನ ಮಂಡ್ಯ ಜನ ಋಣ ತೀರಿಸಿದ್ದಾರೆ ಅಷ್ಟೇ. ಅದ್ಬಿಟ್ರು ಬೇರೆ ಇಲ್ಲ. ಕಾಂಗ್ರೆಸ್ ಕೂಡ ಹಲವಾರು ಯೋಜನೆಗಳನ್ನ ಕೊಟ್ಟಿತ್ತು, ಆದ್ರೂ ಕುಮಾರಸ್ವಾಮಿ ಕೈ ಹಿಡಿದಿದ್ದಾರೆ ಜನ. 6 ತಿಂಗಳು ಸುಮ್ಮನಿರ್ಸಿದ್ರು, ನೀರ್ ಇದ್ದು ಸುಮ್ಮನಿರ್ಸಿದ್ರು. ಅವತ್ತ ರೈತರು ಹೊಟ್ಟೆ ಹೊಡೆದ್ರೆ ಬಿಡ್ತಾರೆ, ರೈತರು ತೋರ್ಸವ್ರೆ ಅಷ್ಟೇ, ಇದೇನಿಲ್ಲ.
ಇಷ್ಟು ಭಾಗ್ಯಗಳ ಕೊಟ್ಟಿದ್ರು ಕೂಡ ಮಹಿಳೆಯರು ಕೂಡ JDS ನ ಕೈ ಹಿಡಿದಿದ್ದಾರೆ ಅಂತ. ಇವ್ರು ಏನ್ 5 ಭಾಗ್ಯ ಕೊಟ್ರು ಆ 5 ಭಾಗ್ಯದಲ್ಲಿ ಅಕ್ಕಿ ಕೊಡೋ ಅಂತ ಭಾಗ್ಯ ಅದು ಫೇಲೂರ್ ಭಾಗ್ಯ ಸರ್. ಹಾಗಾಗಿ ಅದು ಕುಮಾರಸ್ವಾಮಿ ಅವರು ಪ್ಲಸ್ ಆಯ್ತು. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಸರ್, ಈಗ ಕುಮಾರಸ್ವಾಮಿ ಅವರು ಗೆಲುವು ಕಾವೇರಿ ನೀರು ಹಂಚಿಕೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ತುಂಬಾ ಮಲಾಧೋರಣೆ ಮಾಡ್ತು ನಮ್ಮ ಮಂಡ್ಯಕ್ಕೆ. ಕಾಂಗ್ರೆಸ್ ಬಂದಾಗೆಲ್ಲ ನಮ್ಮ ಮಂಡ್ಯದಲ್ಲಿ ಕಾವೇರಿ ಗಲಾಟೆ ಬಂದೇ ಬರುತ್ತೆ ಸರ್. ಯಾಕೆ ಸರ್ ನಮ್ಮ ಅಧಿಕಾರ ಇದ್ದಾಗ ಯಾಕೆ ಸರ್ ಆಗ್ಲಿಲ್ಲ? ಏನಕ್ಕೆ ಸರ್ ಅವರು 15 ಕಟ್ಟು ನೀರು ಬಿಟ್ಟಿಲ್ಲ ಸರ್ ನಮಗೆ. ಆ ನೀರು ಬಿಟ್ಟಿದ್ರೆ ನಮ್ಮ ರೈತರು ಎಷ್ಟೋ ಜನ ಬದುಕ್ತಿರಲ್ವ ಸರ್, ಅದೊಂದು ಅವ್ರಿಗೆ ತುಂಬಾ ಮೈನಸ್ ಆಗ್ತದೆ ಸರ್. ಮತ್ತೆ ಮಂಡ್ಯಕ್ಕೆ ಆದಷ್ಟು ಒಂದು ಅನುದಾನ ಕೊಟ್ಟಿದ್ರು, ಆ ಟೈಮಲ್ಲಿ ಸರ್ಕಾರ ಬಿದ್ದುದರಿಂದ ಅದು ಅನುದಾನ ಬರಲಿಲ್ಲ. ಈಗ ಅದು ಮಾಡ್ಬೋದು ಅವರು. ಇದು JDS ಗೆದ್ದಿರೋದು, BJP JDS ಎರಡು ಮೈತ್ರಿ ಆಗಿರೋದ್ರಿಂದ ಗೆದ್ದಿರೋದಷ್ಟೇ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಓಟು ಡಿವೈಡ್ ಆಗಿಲ್ಲ. ಕಾಂಗ್ರೆಸ್ ಓಟ್ ಕಾಂಗ್ರೆಸ್ಗೆ ಇವೆ. ಅಂದ್ರೆ ಜನನೇ ಮರ್ತ್ಬಿಟ್ಟವ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಅಂತ ಹೇಳ್ತೀರಾ? ಸರ್, ಜನನೇ ಮರ್ತಿದ್ದಾರೆ. 3 ರಿಂದ 4 ಸಾವಿರ ರೂಪಾಯಿ ಒಂದು ಪ್ರತಿಯೊಂದು ಕುಟುಂಬಕ್ಕೂ, ಬಡ ಕುಟುಂಬಕ್ಕೂ ದುಡ್ಡು ಬರ್ತಾ ಇದೆ. ಬಡವರು ಜೀವನ ಮಾಡ್ತಾ ಇದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ 5,000 ಲೀಡು ನಮಗೆ ಕಾಂಗ್ರೆಸ್ಗೆ ಬಂದಿದೆ ಆಲ್ರೆಡಿ. BJP ಅಲ್ಲದೆ ನಮ್ಮ MLAಗೆ 62,000 ಓಟ್ ಇದ್ದದ್ದು 67,000 ಓಟ್ ಆಗಿದೆ. 5,000 ಲೀಡ್ ನಮಗೆ ಬಂದಿದೆ ಮಂಡ್ಯ ಕ್ಷೇತ್ರದಲ್ಲಿ. ಇದು BJP ಪ್ಲಸ್ ಆಗಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗಿದೆ ಕಾಂಗ್ರೆಸ್ಗೆ. BJP ಮೈತ್ರಿ ಆಯಿತು, ಕೈ ಜೋಡಿಸೋರು ಅಂತ ಅನ್ನೋದಲ್ಲ, ರೈತರು ಇಲ್ಲಿ ಪರ್ಪಸ್ ಇರೋದು ಮಂಡ್ಯ ಭಾಗದಲ್ಲಿ. ಈ ಬೇಸಿಗೆ ಟೈಮಲ್ಲಿ ಏನು ನೀರು ಮಡಿಕೊಂಡು ನೀರು ಕೊಡದೇ ಇರೋದು ಮೇನ್ ಪ್ಲಸ್ ಪಾಯಿಂಟ್ ನಮ್ಮ ಮನಸ್ಸಿಗೆ. ಏನ್ ಮಾಡವ್ರೆ ಕುಮಾರಸ್ವಾಮಿ ಮಂಡಿಕೆ? ಸರ್, ಕುಮಾರಸ್ವಾಮಿ ಅವ್ರು ಏನೈತೆ ಅಂದರೆ ರೈತರು ಪರ ಹೋರಾಟ ಮಾಡಿದ್ದಾರೆ, ಕೆಲವೊಂದು ಹಿಂದೆ ಸಾಲ ಮನ್ನಾ ಮಾಡಿದ್ದಾರೆ. ಏನಾಯ್ತು ಅವರು ಅನುದಾನಗಳು ಬಂದನ್ನ ಕೊಟ್ಟು ಉಳಿಸ್ಕೊಂಡಿದ್ದಾರೆ. ಆ ಉದ್ದೇಶ ಇರೋದಕ್ಕೆ ಅವರು ಗೆದ್ದಿರೋದು. ಕಾಂಗ್ರೆಸ್ ಸೋಲ್ಗೆ ಕಾರಣ ಏನು ಸರ್? ಸೋಲ್ಗೆ ಕಾರಣ 7 MLAಗಳೇ ಕಾರಣ. ಮಂಡ್ಯದಲ್ಲಿ ವರ್ಕ್ ಮಾಡಿಲ್ಲ. ಈ ಲಾಸ್ಟ್ ಟೈಮಲ್ಲಿ ಅವರು ಮಾಜಿ ಮುಖ್ಯಮಂತ್ರಿ ಇದ್ದಾಗ ಅವ್ರ ತಂದೆ ಪ್ರಧಾನಮಂತ್ರಿ ಆಗಿದ್ದಾಗಲೂ ಇವರು ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು. ಅವು ಏನು ಕಾರಣ ಹುಡ್ಕೋರಿ ನಾನು ಹೇಳೋದು. ಈ ಸಲ ಎಲ್ಲ 7 MLA ಇದ್ರು ಕಂಡು ಕಾಂಗ್ರೆಸ್ ಲೀಡ್ರು ಏನು ಮಾಡಿಲ್ಲ, ಅವ್ರು ಕೆಲಸ ಮಾಡಿಲ್ಲ. ಅದ್ರ ಜೊತೆಗೆ ಇವರು ಪ್ಲಸ್ ಪಾಯಿಂಟು, ಇವರು ಆಶ್ವಾಸನೆ ಕೊಟ್ಟರು ನೋಡಿ ಅದನ್ನ, ಇದು ಭಾಗ್ಯ ಯೋಜನೆದು. ಇವತ್ತು ಅದು ಸುಳ್ಳು ಆಶ್ವಾಸನೆ, ಟೆಂಪ್ರವರಿ ಮಾತ್ರ ಇರ್ತಿದ್ದು, ಪರ್ಮನೆಂಟಾಗಿ ಆಗ್ತಿರಲಿಲ್ಲ. ಅದು ಮೇನ್ ಕಾರಣ. ಅವರಲ್ಲಿ ಹೃದಯವಂತಿಕೆ ಇದೆ, ಮಾನವೀಯತೆ ಇದೆ. ಅವರು ನನ್ನ ಮಿಡ್ಲ್ ಸ್ಕೂಲಲ್ಲಿ ಒಂದು ಪದ್ಯ ಜ್ಞಾಪಕ ಬರ್ತದೆ. ಯಾವುದು? ಪುಣ್ಯಕೋಟಿ ಕತೆ ಹಾಡು. ಮುಂದೆ ಬಂದರೆ ಒದೆಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ಆಯಬೇಡಿ ಅಂತ. ಮುಂದೆ ಬಂದು ಆದ್ರೂ ನನ್ನ ಸ್ನೇಹಿತ ಅಂತ ಅಪ್ಕೋತಾರೆ, ಹಿಂದೆ ಹೋದ್ರೂ ಅಪ್ಕೋತಾರೆ. ಆ ದೊಡ್ಡ ಗುಣ ಇರೋದಕ್ಕೆ ಇವತ್ತು ನಮ್ಮ ಎಲ್ಲಾ ಜನಾಂಗನೂ ವೋಟ್ ಕೊಟ್ಟು ಅವ್ರನ್ನ 2,80,000 ಅಂತರದಲ್ಲಿ ಗೆಲ್ಸಿದ್ದಾರೆ ಸರ್. ಅದೇ ಕಾರಣ. ಸರ್, ಕುಮಾರಸ್ವಾಮಿ ಅವರ ಗೆಲುವಿಗೆ ಕಾರಣಗಳೇನು ಸರ್? ಮೊದಲನೇ ಕಾರಣ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಗೆಲ್ಲಕ್ಕೆ ಸುಲಭ ಆಯಿತು. ಆಮೇಲೆ ಕಾಂಗ್ರೆಸ್ ಅವರು ಈ ನೀರು ಎಲ್ಲ ಕೊಡದೇ ಇರೋದ್ರಿಂದ ಅದರಿಂದ ಕಾಂಗ್ರೆಸ್ಗೆ ಸೋಲಾಯಿತು. ನಾವು ನಮ್ಮ ಸಿದ್ದರಾಮಯ್ಯನವರು 2 ಕಟ್ ನೀರು ಕೊಟ್ಟಿದ್ರೆ ಇಷ್ಟು ಅವಾಂತರ ಆಗೋ ಕಾರಣನೇ ಇಲ್ಲ. ಕುಮಾರಸ್ವಾಮಿ ಅವ್ರು ಬತ್ತೇ ಇರಲಿಲ್ಲ ಅಂತ ನಂಬ್ತೀವಿ. ಆಯ್ತಾ? ಇವರು ಹೆಲ್ಪ್ ಮಾಡೋ, ಅವ್ರು ತಮಿಳ್ನಾಡ MP ಹಿಡಿಕ್ ಸಲುವಾಗಿ ಅವ್ರು ಆಟ ಆಡಿದ್ರು, ಇಲ್ಲಿ ಜನ ಕೈ ಕೊಟ್ರು. ನೀರು ಕೊಡ್ಲಿಲ್ಲ ಅನ್ನೋ ಕೋಪಕ್ಕೂ ಹಾಕೋರೆ. ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆ ಏನು ಕೊಡುಗೆನೂ ಏನು ಅಂತದೇನಿಲ್ಲ, ಅವ್ರದ್ದು ಕೊಡುಗೆ, ಕುಮಾರಸ್ವಾಮಿ ಅವ್ರದ್ದು ಏನು ಕೊಡುಗೆ ಇಲ್ಲ. ಆದ್ರೆ ಹಿಂಗಾಯ್ತಲ್ಲ ಅನ್ನೋ ಒಕ್ಕಲಿಗರ ಒಂದು ಇದಕ್ಕೆ ಓಟ್ ಕೊಟ್ಟವ್ರೆ. ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರ ಅಪೂರ್ವಭೂತ ಗೆಲುವಿಗೆ ನಾನಾ ಕಾರಣಗಳಿವೆ. ಅವರು ಕೊಟ್ಟಂತ ಕೊಡುಗೆಗಳು, ಅವರು CM ಆಗಿದ್ದಾಗ ಮಾಡಿದಂಥ ಕೆಲಸಗಳು, ನಮ್ಮ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಕುಟುಂಬಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದು, ಜೊತೆಗೆ ಈ ಕಾಂಗ್ರೆಸ್ನ ದುರಾಡಳಿತ, ಈ DK ಶಿವಕುಮಾರ್ ಆಗಲಿ, ನಮ್ಮ ಸಿದ್ದರಾಮಯ್ಯನವರಾಗಲಿ, ಈ ಮಂಡ್ಯ ಜಿಲ್ಲೆಗೆ ಉಳ್ಳಿ ಬೆಳೆಸ್ತೀವಿ ಅಂದ್ಬಿಟ್ಟು KRS ಅಲ್ಲಿ ಇದ್ದದ ನೀರನ್ನ ತಗೊಂಡೋಗಿ ತಮಿಳ್ನಾಡಿಗೆ ಬಿಟ್ರು. ಆ ಕಷ್ಟ ಎಲ್ಲ ನಾವು ಅರ್ಥಕೊಂಡು ಇವತ್ತು ನಮಗೆ ಒಬ್ಬ ಸಮರ್ಥ ನಾಯಕ ಬೇಕು. ಆ ಸಮರ್ಥ ನಾಯಕನ ನಮ್ಮ ಮಂಡ್ಯ ಜಿಲ್ಲೆ ಜನ ಕೊಟ್ಟಿದ್ದಾರೆ. ಆ ಕುಮಾರಸ್ವಾಮಿ ಆ ಮಾತನ್ನ ಉಳಿಸ್ಕೋತಾರೆ. ಅದು ಅವರ ಈ ಅಭೂತಪೂರ್ವ ಗೆಲುವಿಗೆ ಕಾರಣ ಆಗಿದೆ. ಕಾಂಗ್ರೆಸ್ ಸೋಲಕ್ಕೆ ಕಾರಣ ಏನಂತೀರಾ? ಕಾಂಗ್ರೆಸ್ ಸೋಲಕ್ಕೆ ಪ್ರಮುಖ ಇದು ಆ ವ್ಯಕ್ತಿ ಯಾರು ಅಂತಲೇ ಗೊತ್ತಿರಲಿಲ್ಲ. ಮಂಡ್ಯ ಜನತೆಗೆ 10% ಗೊತ್ತಿಲ್ಲ ಆ ವ್ಯಕ್ತಿ ಯಾರು ಅಂತ. ಹಣದ ಬಲದ ಮೇಲೆ ಗೆಲ್ಬೋದು ಅಂತ ಕ್ಯಾಂಡಿಡೇಟ್ ಹಾಕಿದ್ರು. ಹಣದ ಬಲ ಯಾವುದು ನಡೆಯುತ್ತಿಲ್ಲ ವ್ಯಕ್ತಿ ಮುಂದೆ. ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವ್ರಿಗೆ ಆದಂತ ವೈಯಕ್ತಿಕವಾಗಿ ಸಿಕ್ಕಾಪಟ್ಟೆ ಬೆಂಬಲ ಇದೆ. ಏನೋ ಹೋದ್ ಸಲ ಕಾರಣಾಂತರದಿಂದ ಬೈ ಮಿಸ್ಟೇಕ್ ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕಾಗಿತ್ತು. ಈಗ ನಮ್ಮ ಮಂಡ್ಯದಲ್ಲಿ ಕುಮಾರಣ್ಣ ಈಗ
ಪೂರ್ವ ಕಾರ್ಯಗಳಿಂದ ಹೆಚ್ಚು 2,80,000 ಓಟ್ಗಳಿಂದ ಜಯಶೀಲರಾಗಿದ್ದಾರೆ. ಈ ಕಾಂಗ್ರೆಸ್ ಈಗ ಒಂದ್ ಕಡೆಯಿಂದ ಕೊಟ್ಟಿ ಈಗ ಬಿಟ್ಟಿ ಭಾಗ್ಯ ಅಂತ ಕೊಡ್ತು, ಒಂದ್ ಕಡೆಯಿಂದ ಕೊಟ್ಟಿ ತಿರ್ಗಾ ಒಂದ್ ಕಡೆಯಿಂದ ಕಿತ್ಕೊಳ್ತಾ ಇದ್ದಾರೆ. ಈಗ ಅಕ್ಕಿದು ಅಮೌಂಟ್ ಕೊಡ್ತೀವಿ ಅಂತಂದ್ರು, ಈಗ ಆಲೆ ಅಕ್ಕಿ ಅಮೌಂಟ್ ನಿಲ್ಲಿಸಿ 3 ತಿಂಗಳಾಗಿದೆ, ಅದು ಇನ್ನೂ ಯಾರಿಗೂ ಅಮೌಂಟ್ ಬಂದಿಲ್ಲ. ಈ ಎಲ್ಲಾನು ದುರಾಡಳಿತ, ಕಾಂಗ್ರೆಸ್ನ ದುರಾಡಳಿತ ನೋಡಿ ಈಗ ನಮ್ಮ ಕುಮಾರಣ್ಣವ್ರಿಗೆ ಹೆಚ್ಚು ಬಹುಮತದಿಂದ ಕೊಟ್ಟು ಗೆಲ್ಸಿದ್ದಾರೆ ಅನ್ನೋದು ನನ್ನ ಭಾವನೆ ಸರ್. ಇದು ಸರ್, ಈ ಬಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ, ಕಾಂಗ್ರೆಸ್ ಸೋತಿದೆ, ಕಾರಣಗಳೇನಿರ್ಬೋದು? ಕುಮಾರಸ್ವಾಮಿ ಮೊದಲು MLA ಆಗ್ತಾವೆಂದು ಕೂಡ, ಮಿನಿಸ್ಟರ್ ಆಗ್ತಾವೆಂದು ಕೂಡ, CM ಆಗ್ತಾವೆಂದು ಕೂಡ ಅವರು ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ರೈತರಿಗೆ ಅನುಕೂಲ ಮಾಡ್ಕೊಂಡು ಈ ಒಂದು ಚುನಾವಣೆ ನಿಲ್ಲಿಸಿದ್ದಾರೆ. ಒಂದು ಲಾಸ್ಟ್ ಟೈಮ್ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಮಗ ಇಲ್ಲಿ ತಂದು ನಿಲ್ಲಿಸಿ ಅದು ಕೆಲವು ಅಪಪ್ರಚಾರಗಳ ಕಾರಣದಿಂದ ಅವರು ಸೋತಿದ್ರು. ಆ ಒಂದು ಇದರಿಂದ ಕೂಡ ಜನಗಳು ಕೂಡ ಇವತ್ತು ಅವರಿಗೆ ಪರವಾಗಿ ಇವತ್ತು ಅವರಿಗೆ ಚುನಾವಣೆಯಲ್ಲಿ ಗೆಲ್ಸಿದ್ದಾರೆ, ಅವರಿಗೆ ಮತ ಹಾಕಿದ್ದಾರೆ. ಮತ್ತೆ ಅವ್ರಿಗೆ ಕಾಳಜಿ, ರೈತರ ಬಗ್ಗೆ ಅಪಾರ ಕಾಳಜಿ ಇದೆ. ಅವರು ಈ ಒಂದು ಇದನ್ನ ಅವರು ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಅವರನ್ನ ಹೆಚ್ಚು ಮತಗಳಿಂದ ಗೆಲ್ಸಿದ್ದಾರೆ. ಕಾಂಗ್ರೆಸ್ ಸೋಲ್ಗೆ ಸರ್ ಕಾಂಗ್ರೆಸ್ ಸೋಲಿಗೆ ಈಗ ಅವರು ಯಾರೋ ಸ್ಟಾರ್ ಚಂದ್ರು ಅಂತ ಬಹುಶಃ ಯಾರು ಕೇಳಿರ್ಲಿಲ್ಲ ಅಂತ ಅನಿಸ್ತದೆ. ಆಮೇಲೆ ಅವರು ಇಲ್ಲಿ ಜನಗಳಿಗೆ ಅವ್ರ ಮೇಲೆ ಯಾವುದೇ ನಂಬಿಕೆನೂ ಕೂಡ ಇರಲಿಲ್ಲ. ಆ ಕಾರಣಕ್ಕಾಗಿ ಅವ್ರಿಗೆ ಬಹುಶಃ ಜನಗಳು ಮತ ಹಾಕಿಲ್ಲ ಅಂತ ಅನಿಸ್ತದೆ ಸರ್. ಸರ್, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಕೆಲವು ಒಳ್ಳೆ ಕೆಲಸಗಳನ್ನ ರೈತರ ಪರವಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಮಂಡ್ಯ ಜನತೆ ಅವ್ರನ್ನ ಎತ್ತಿ ಹಿಡಿದಿದ್ದಾರೆ. ಅದು ಅಲ್ಲದೆ ಇವ್ರ ಜೊತೆ ಕುಮಾರಸ್ವಾಮಿಗೆ BJPಯವರು ಬೆಂಬಲನೂ ಕೂಡ ಕೊಟ್ಟಿದ್ದಾರೆ. ಅದರಿಂದ ಕುಮಾರಸ್ವಾಮಿ ಅವರು ಮುಂದೆ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ತೀವಿ ಸರ್. ಕಾಂಗ್ರೆಸ್ ಗ್ಯಾರಂಟಿ ಅಷ್ಟಾಗಿ ವರ್ಕೌಟ್ ಆಗ್ತಾ ಇಲ್ಲ ಅಂತ ಕೆಲವು ಜನಗಳು ಹೇಳ್ತಾ ಇದ್ದಾರೆ ಅಷ್ಟೇ, ನಮಗೆ ತಿಳಿದ ಮಟ್ಟಿಗೆ ಅಷ್ಟೇ. ಅದರಿಂದ ಸೋಲ್ತು ಅಂತ ಹೇಳ್ತೀವಿ. DK ಶಿವಕುಮಾರ್ ಮತ್ತು ಚಲುವರಾಯಸ್ವಾಮಿ ಮಾತಾಡಿದಂಥ ಮಾತುಗಳು ಇಲ್ಲಿ ಜನರ ಆಕ್ರೋಶಕ್ಕೆ ಕಾರಣ ಆಗಿ, ಮೊದಲನೇದಾಗಿ ಅದು ಕುಮಾರಸ್ವಾಮಿಯವ್ರಿಗೆ ಇಷ್ಟರ ಮಟ್ಟಿಗೆ ಲೀಡ್ ಬರಬೇಕಾದ್ರೆ, ಎರಡನೇದು ಕಾಂಗ್ರೆಸ್ನ ದುರಾಡಳಿತ ಮತ್ತು ಅವರು ಎಲ್ಲರನ್ನೂ ತುಳಿದು ರಾಜಕಾರಣ ಮಾಡುವಂಥದ್ದನ್ನ ಸಹಿಸಲಾರದೆ, ಮತ್ತು ಈಗ ಪ್ರಜ್ವಲ್ ರೇವಣ್ಣ ಮತ್ತು ಇದ್ರ ವಿಚಾರದಲ್ಲಿ ಏನು ಅವ್ರ ಹೆಸರನ್ನ ಕೆಡಿಸ್ಬೇಕು ಕುಮಾರಸ್ವಾಮಿ ಅವ್ರನ್ನ ಅಂತ ಪ್ಲಾನ್ ಮಾಡಿದ್ರು, ಅದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿ ಅವ್ರು ಈ ಅಂತರದಲ್ಲಿ ಗೆದ್ದು ಬರ್ತಿರೋದು ಸರ್. ಅಂದ್ರೆ ಒಕ್ಕಲಿಗ ಸಮುದಾಯನ ಹೊಡಿಬೇಕು ಅಂತ ಏನಾದ್ರು ಮಾಡಿದ್ರ? ಮೂಲ ಕಾರಣ ಅದೇನೆ. ಮೂಲ ಒಕ್ಕಲಿಗ ನಾಯಕ ಆಗಬೇಕು ಅಂತಕ್ಕಂಥ DK ಶಿವಕುಮಾರ್ ಹೊರಟರು. ಹೋದ್ಸಲ ಏನೋ ಒಂದು ಅನಿವಾರ್ಯ ಕಾರಣಗಳಿಂದ CM ಆಗ್ತಾರೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಇಲ್ಲಿ ಕಾಂಗ್ರೆಸ್ನ ಗೆಲ್ಸ್ಕೊಟ್ರು ಅಷ್ಟೇ. ಅವ್ರಿಗೆ ಆಗೋವಂಥ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಂಡು ಮತ್ತೆ ಕುಮಾರಸ್ವಾಮಿ ಅವ್ರನ್ನೇ ನಮ್ಮ ಒಕ್ಕಲಿಗರ ನಾಯಕರು ಅನ್ನೋ ಪರಿಗಣಿಸಿ ಅವ್ರಿಗೆ ಈ ಮಟ್ಟದ ಕೊಟ್ಟಿದ್ದಾರೆ ಜನ. JDS BJP ಮೈತ್ರಿಕೂಟ ಹಾಲು ಜೈನು ಒಂದಾಗಿರೋದು ಮೊದಲನೇ ಕಾರಣ. ಇನ್ನೊಂದು ಮಂಡ್ಯ ದುರಾಡಳಿತ ಅಂದ್ರೆ ಕೆರಗೋಡಲ್ಲಿ ಜನ ಗೋಳು ಇಸ್ಕೊಂಡದ್ದು ಇನ್ನೊಂದು ಮತ್ತೊಂದು ಅದು ಒಂದು ಕಾರಣ. ಇವತ್ತು ಕೆರಗೋಡಲ್ಲಿ ನೋಡಿದ್ರೆ ಎಷ್ಟು ಲೀಡ್ ಕೊಟ್ಟಿದ್ದಾರೆ ಅಂತ. ಈಗ ಪಾಂಡುಪುರ ಒಳ್ಳೆ ಲೀಡು, ಇದು ನಾಗಮಂಗಲ ಸಚಿವರೂರು ಎಂತ ಲೀಡ್ ಕೊಟ್ಟಿದ್ದಾರೆ ಕುಮಾರಣ್ಣನಿಗೆ. ಅವ್ರವ್ರ ಮಾತುಗಳು ಈಗ ಒಬ್ಬ ಮೇನ್ ಲೀಡ್ರು ಏನೇ ಇರ್ಬೋದು, ಅವ್ರ ಬಗ್ಗೆ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದಿಲ್ಲ. ಈಗ ಮದ್ದೂರಲ್ಲಿ ಲೀಡ್ರು ವೈಯಕ್ತಿಕ ವಿಚಾರಗಳು, ರಾಜಕಾರಣದ ವಿಚಾರ ಮಾತಾಡಿದ್ರೆ ಒಂದಿದಾಗೋದು. ಒಬ್ಬ ವ್ಯಕ್ತಿ ವೈಯಕ್ತಿಕ ವಿಚಾರಗಳು ಮಾತಾಡಿ ಅವ್ರ ಸೋಲಿಗೆ ಕಾರಣ ಇಲ್ಲಿ MLAಗಳು, ಇಲ್ಲಿ ಸಚಿವರು, ಉಪಮುಖ್ಯಮಂತ್ರಿಗಳು. ಗೆಲ್ಲೋ ಕಾರಣ ಇವ್ರ ಆಡಳಿತ. ಕುಮಾರಸ್ವಾಮಿ ಅವರು ಬಡಬಗ್ಗರಿಗೆ ಎಲ್ಲ ಜನಕ್ಕೆ ಆಶ್ರಯ ಕೊಟ್ಟವ್ರೆ. ಅದರಿಂದ ಮಾಜಿ ಮುಖ್ಯಮಂತ್ರಿಯಾಗಿ ಎಲ್ಲ ವ್ಯವಹಾರ ಮಾಡಿರೋ ದೆಸೆಯಿಂದ ಅವರು ಫುಲ್ ಗೆದ್ದವ್ರೆ. ಕಾಂಗ್ರೆಸ್ ಅಭ್ಯರ್ಥಿ ಅವನು ಯಾವುದೇ ಕಾರಣಕ್ಕೂ ಯಾರು ಅಂತಲೇ ಗೊತ್ತಿಲ್ಲ. ಈ ಚಲುವರಾಯಸ್ವಾಮಿ ಕರ್ಕೊಂಡ್ಬಂದವನ್ನ ನಿಲ್ಸ್ಬಿಟ್ಟು ಇಲ್ಲರೂ ಕತ್ತೆಲ್ಲ ಮಾಡಿದ್ರು. ಪಾಪ ಅವನ್ನ ಮನೆ ಹಾಳು ಮಾಡಿದ್ರು, ದುಡ್ಡು ಕಾಸೆಲ್ಲ ಕಿತ್ಕೊಂಡ್ರು, ಓಟ್ ಹಾಕಿದ್ರು. ಜನ ಏನ್ ಮಾಡ್ಬೇಕು ಅದು ಮಾಡಿದ್ರು ಕರೆಕ್ಟಾಗಿ. ನೋಡ್ರಿ, ಕುಮಾರಸ್ವಾಮಿ ನಮ್ಮ ರೈತಾಪಿ ವರ್ಗಕ್ಕೆ ತುಂಬಾ ಅನುಕೂಲ ಮಾಡಿದ್ದಾರೆ. ರೈತರು ಸಾಲ ಮನ್ನಾ ಮಾಡಿದ್ದಾರೆ, ಲಾಟ್ರಿ ನಿಷೇಧ ಮಾಡಿದ್ದಾರೆ, ಸಾರಾಯಿ ನಿಷೇಧ ಮಾಡಿದ್ದಾರೆ. ಇದೇ ಮುಖ್ಯ. ಸಂಸಾರ ಮುಂದುವರಿಬೇಕಾದ್ರೆ ಇದೇ ಮೂಲ ಕಾರಣಗಳು. ಆದ್ರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, KRS ನೀರನ್ನ ನಿಲ್ಲಿಸಿ ತಮಿಳುನಾಡು ಓಲೈಸಕ್ಕಾಗಿ ರಾಜಕೀಯ ಮಾಡೋಕ್ಕಾಗಿ ಇಲ್ಲಿ ರೈತರನ್ನು ಸಂಪೂರ್ಣ ಕೊಲೆ ಮಾಡಿದ್ದಾರೆ. ಅದರಿಂದ ಅವ್ರ ವಿರುದ್ಧವಾಗಿ ಮತ ಹಾಕಿದ್ದಾರೆ ಜನ. ನೊಂದಿದ್ದಾರೆ, ತುಂಬಾ ನೊಂದಿದ್ದಾರೆ. ಅದರಿಂದಲೇ ಅವ್ರಿಗೆ ಓಟು ಹಿಂಗಾದ. ಗ್ಯಾರಂಟಿ ಬಿಡಿ, ಗ್ಯಾರಂಟಿ ಏನು ಪ್ರಯೋಜನ ಇಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರದವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಈಗ ಭಾಗ್ಯ ಜ್ಯೋತಿ ಆಗ್ಬೋದು, ಮತ್ತೆ 2,000 ರೂಪಾಯಿ ದುಡ್ಡು ಆಗ್ಬೋದು, ಕರೆಂಟ್ ಫ್ರೀ ಮಾಡ್ಬೋದು, ಅಕ್ಕಿ ಜಾಸ್ತಿ ಮಾಡಿದ್ರು. ಅದನ್ನ ಇಷ್ಟು ಮಾಡಿದ್ದಾರೆ ಅನ್ನೋ ಜನನ ಒಬ್ಬರೂ ಗಣ್ಣಿಗೆ ತಗೊಳ್ಳಿಲ್ಲ. ಇವರು ಏನು ಮಾಡ್ದೇನೆ ಅವ್ರು ನಮ್ಮ ಮನೆಯಿಂದ ಕೊಟ್ರ ಅಂತ ಕೇಳಿದ್ರು. ಇದೇ ಹಿಂದೂ ಸರ್ಕಾರಗಳಿದ್ವಲ್ಲ, ದಳ ಇದ್ವಲ್ಲ, BJP ಇದ್ವಲ್ಲ, ಅವ್ರು ಯಾಕೆ ಮಾಡ್ಲಿಲ್ಲ? ಇಷ್ಟೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಅವ್ರು ಗಣ್ಣಿಗೆ ತಗೊಳ್ಳದೆ ವೋಟ್ ಮಾಡೋದು ಇದೊಂತ
ಭಾರಿ ನೋವಾಗ್ತಿದೆ. ನಮ್ಮ ಏನು ಕುಮಾರಸ್ವಾಮಿ ಅಂತಾರೆ, ಕುಮಾರಸ್ವಾಮಿಗೆ ಏನು ಮಾಡ್ಬಿಟ್ಟಿದ್ದಾರೆ, ಏನ್ ಸಾಧ 8,00,000 ಕೋಟಿನ ಕೊಟ್ಟಿದ್ದು ವಾಪಸ್ ತಗೊಬಿಟ್ರು. ಎಲ್ಲಿ ಇದ್ರಲ್ಲಿ ಗೆಲ್ಸವ್ರೆ, ಅದರಲ್ಲಿ ಚನ್ನಪಟ್ಟಣದಲ್ಲಿ ಒಂದ್ ದಿವಸ ಹೋಗಿ ಹಳ್ಳಿಗಳು ನೋಡಿಲ್ಲ, ಸ್ಪಂದಿಸಿಲ್ಲ. ಅವ್ರು ನಮ್ಮ ಮಂಡ್ಯ ಜಿಲ್ಲೆಯವರು ಹೇಳ್ಬೇಕು ಅಂದ್ರೆ ಒಂಥರ ಕುರಿಬಿದ್ದ ಹಳ್ಳ ಬಿದ್ದ ತರ ಮಾಡ್ಬಿಟ್ರು. ಈಗ ಎಷ್ಟು ಕೆಲಸ ಮಾಡಿದ್ದಾರೆ ಚಲುವರಾಯಸ್ವಾಮಿ ಆಗ್ಬೋದು, ಒಂದು ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವ್ರು ಅವ್ರು ಮಾಡುವಂತ ಕೆಲ್ಸಗಳಿಗೆ ಅವ್ರ ಮನಸ್ಸಿಗೆ ಬೇರೆ ಮಾಡ್ಬಿಟ್ಟಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಯವರು. ಈ ತರ ಆಗುತ್ತೆ ಅಂತ ಯಾರು ಅನ್ಕೊಂಡಿರಲ್ಲ ಸರ್. ಈಗ ಜನಗಳೇ ತಪ್ಪು ಮಾಡವ್ರೆ, ಕುಮಾರಸ್ವಾಮಿನ ಗೆಲ್ಲಿಸ್ಬಿಟ್ಟವ್ರೆ ಅಂತೀರಾ? ಹೌದೌದು. ಅವ್ರಿಗೆ 6 ತಿಂಗಳಾಗ್ಲಿ 1 ವರ್ಷ ಆಗ್ಲಿ ನಾವು ತಪ್ಪು ಮಾಡಿದೆಯಪ್ಪ, ನಮ್ಮ ತಾಲೂಕ್ನ ನಮ್ಮ ಜಿಲ್ಲೆಯನ್ನ ನಾವು ಗೆಲ್ಸ್ಬೇಕಾಯ್ತು ಅಂತ 6 ತಿಂಗಳಲ್ಲಿ ಜನರಲ್ಲಿ ಬರ್ಲಿ ಅಂತಂದ್ರೆ ಆಗ ನೀವು ಮೀಡಿಯಾದವ್ರು ನಮ್ಮನ್ನ ಕೇಳಿ ಬೇಕಾದ್ರೆ ಬಂದು. ಈ ಬಾರಿ ಕುಮಾರಸ್ವಾಮಿ ಅವರು ಗೆಲ್ಲಕ್ ಕಾರಣ ಏನು, ಕಾಂಗ್ರೆಸ್ ಸೋಲಕ್ ಕಾರಣ ಏನು? ಗೆಲ್ಲಕ್ಕೆ ಜಾತಿ ಕಾರಣ, ಜಾತಿ ಅಂತ ಬಿಂಬಿಸಿದ್ರು. ಜೊತೆಗೆ ಈ ಜನ ಗ್ಯಾರಂಟಿ ಕೊಟ್ರು ಮೋಸ ಮಾಡಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ. ಹೊರಗಡೆ ಜನ ನಂಬೋದನ್ನ ನಮ್ಮ ಜಿಲ್ಲೆ ಜನ ನಂಬೋದಾಯ್ತು. ಈ ಜಿಲ್ಲೆ ಆಳಿದವರು HK ವೀರಣ್ಣಗೌಡರು, ಸಾವುಕಾರ್ ಚೆನ್ನೈನವರು, KV ಶಂಕರೇಗೌಡರು, ಮಾದೇಗೌಡರು, SM ಕೃಷ್ಣ ಅವರು ಎಂತೆಂಥ ಜನನಾಯಕರು. ಅವತ್ತು 30-40 ವರ್ಷದ ಹಿಂದೆ ಈ ಜಿಲ್ಲೆ ಯಾವನಾರೋ MLA ಅಸೆಂಬ್ಲಿಗೆ ಬರ್ತಾವನೆ ಅಂತ ನಡುಗಿ ಸಾಯೋರು. ಅಲ್ಲಿ ಬೇರೆಯವರು ಬಂದ್ರು ಕಣಪ್ಪ, ಮಾದೇಗೌಡರು ಬಂದ್ರು ಕಣಪ್ಪ, ಶಂಕರೇಗೌಡರು ಅನ್ನೋರು. ಇವತ್ತು ನಮ್ಮ ಜನ, ಅದರಲ್ಲೂ ಈ ಯೂತ್ಸು ಒಕ್ಲಿಗರು, ನಾನು ಒಕ್ಲಿಗ್ನೆ, ಆದ್ರೆ ಯೂತ್ಸು ಹಾಳು ಮಾಡಿ ಕುಣಿಸ್ಕೊಂಡ್ರಿ ಈ ಜಿಲ್ಲೆನ. ಕಾವೇರಿ ನೀರಿಗೆ ಆಯ್ತು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಅವಾಗ ತೀರ್ಮಾನ ಮಾಡಲಿಲ್ಲ. ನಾನು ಆ ಮಟ್ಟಕ್ಕೆ ಮಾತಾಡೋಷ್ಟು ದೊಡ್ಡನಲ್ಲದೆ ಹೋದ್ರು. ಅವತ್ತು ಅವ್ರ ಅಪ್ಪನೇ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಮಾಡಲಿಲ್ಲ. ಅವರು 2 ಸಾರಿ CM ಆದ್ರು, ಯಾಕೆ ಮಾಡಲಿಲ್ಲ? ಅದನ್ನ ಸಮಾಧಾನವಾಗಿ ಯೋಚನೆ ಮಾಡ್ಬೇಕಾಯ್ತು ನಮ್ಮ ಜನ. ಅವ್ನು ಕುರುಬ, ಇವನು ಸಾಬ್ರು. ಸರ್, ಈ ದೇಶನ 700 ವರ್ಷ ಆದಂತ ಮೊಘಲರೇ ಸಾಬ್ರು ಈ ದೇಶನೇ ಮುಸ್ಲಿಂ ರಾಷ್ಟ್ರ ಮಾಡೋಕ್ಕಾಗಲಿಲ್ಲ. ಇವತ್ತು ಇವರು ಇರೋರು 2 ಕೋಟಿ 10 ಕೋಟಿಯೋ 30 ಕೋಟಿಯೋ ಜನ ಏನು ಈ ಮುಸ್ಲಿಂ ರಾಷ್ಟ್ರ ಮಾಡ್ಬಿಡ್ತಾರ? ಈ BJPಯವರು ಒಡೆದಾಳಾಕ್ಬಿಟ್ರು. ಹಿಟ್ಲರ್ ಆಯ್ತಾನೆ, ಇನ್ನೇನಾರ 5 ವರ್ಷ ಅವನ ಅಧಿಕಾರದಲ್ಲಿದ್ರೆ ಈ ಜರ್ಮನ್ ಆಯ್ತು ನೋಡಿ, ಇಟಲಿ ಜರ್ಮನ್ ಆಯ್ತು, ಹಂಗೆ ಮಾಡ್ಕೊಂಡಿಸ್ತಾರೆ ಈ ದೇಶನ. ಅನುಭವಿಸ್ ತಿರ್ಗಾ ಸ್ವಾತಂತ್ರ್ಯ ಹೋರಾಟ ಕೊಡ್ಬೇಕಿರೋ. ಇದಿಷ್ಟು ಮತದಾರರ ಅಭಿಪ್ರಾಯ ಆಗಿದೆ. ಇನ್ನೂ ಮತ್ತಷ್ಟು ಜನರನ್ನ ಮಾತಾಡಿಸಿ ಅವರ ಅಭಿಪ್ರಾಯ ಪಡೆಯೋಣ. ಈ ಸಲ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ, ಅವ್ರ ಗೆಲುವಿಗೆ ಕಾರಣ ಏನು, ಕಾಂಗ್ರೆಸ್ ಸೋಲಕ್ಕೆ ಕಾರಣ ಏನು? ಗೆಲುವಿಗೆ ಮುಖ್ಯ ಕಾರಣ ಈ 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ನೋಡಿ ಜನ ಯಾಕಾರ ವೋಟ್ ಹಾಕ್ತು ಅಂತ ಬೇಸತ್ಬಿಟ್ಟಿದ್ರು, ಅದು ಒಂದು ಕಾರಣ. ಮತ್ತೆ ಇಲ್ಲಿ ರೈತಾಪಿ ಜನ ಮಂಡ್ಯ ಜಿಲ್ಲೆಯಲ್ಲಿ ಇರೋದು, ಮಳೆ ಬೆಳೆ ಆಗಿರ್ಲಿಲ್ವಲ್ಲ, ಅದಕ್ಕೆ ಅವ್ರ ಮನಸ್ಸಲ್ಲಿ ಏನು ಕಾರಣ ಬಂತೋ ಅದೆಲ್ಲ ಸೇರಿ ಕುಮಾರಣ್ಣ ಬಂದ್ರೆ ಒಳ್ಳೇದು, ಈ ರಾಜ್ಯದಲ್ಲಿ ಇದು ಮಳೆ ಬೆಳೆ ಆಗುತ್ತೆ, ಮಂಡ್ಯ ಉದ್ಧಾರ ಆಗುತ್ತೆ ಅಂದ್ಬಿಟ್ಟು ಮಂಡ್ಯ ಡಿಸೈಡ್ ಮಾಡ್ಕೊಂಡು ಈ ರೀತಿ ಅಭೂತಪೂರ್ವ 2,84,000 ಮತಗಳಿಂದ ಕುಮಾರಣ್ಣನ ಜಯಿಸಿ ಜಯ ಮಾಡಿ ಕಳಿಸಿದ್ದಾರೆ. BJP JDS ಮೈತ್ರಿ ಆದದ್ದು ಒಂದು, ಜೊತೆಗೆ ಆ 2 ಕಾರ್ಯಕರ್ತರು ಒಳ್ಳೆ ದುಡ್ದು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆ ಮತನ ಗಳಿಸ್ಕೊಟ್ಟವ್ರೆ. ಹಂಗಾಗಿ ಮೈತ್ರಿ ತುಂಬಾ ದೊಡ್ಡದು. ಹೋಸತಿನೂ ಇದೇ ತರ ಆಗಿತ್ತು. ಹಂಗಾಗಿ JDS ಓಟು ಆಮೇಲೆ BJP ಓಟು 2 ಸೇರಿ ಒಟ್ಟಿಗೆ ಒಳ್ಳೆ ಮತನ ನಾವು ಲೀಡಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ಈ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಅವರು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಅವರು ಪಣ ತೊಡ್ತಾರೆ ಅಂತ ನಮ್ಮ ನಿರೀಕ್ಷೆ ಐತೆ. ಮಿನಿಸ್ಟರ್ ಅದು 100% ಆಗ್ತಾರೆ, ಆ ನಂಬಿಕೆ ನಮ್ಗೈತೆ. ಮೋದಿಜಿ ಅವ್ರ ಮೇಲೆ ವಿಶ್ವಾಸ ನಮ್ಗೈತೆ, ಮಾಡೇ ಮಾಡ್ತಾರೆ. ಅವ್ರಿಗೆ ಖಂಡಿತ ಮಂಡ್ಯ ಜಿಲ್ಲೆಗೆ ಒಳ್ಳೆ ಶುಭ ಸೂಚನೆ ಕೊಡ್ತಾರೆ ಸದ್ಯದಲ್ಲೇ. ಅಣ್ಣ, ಅವರು 710 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಮಂಡ್ಯಕ್ಕೆ ದೇವೇಗೌಡರು ಕೊಡುಗೆ, ಕುಮಾರಸ್ವಾಮಿ ಕೊಡುಗೆ ಇದೆ. ಆದ್ರಿಂದ ಅವರು ಯಾರು ನಿಂತ್ಕೊಂಡ್ರು ಅವರು ಗೆಲ್ಲುವುದು ಸಿದ್ಧ. ಅವರ ಇದಿದೆ. ಕಾಂಗ್ರೆಸ್ನವ್ರದ್ದು ಈಗ ಸ್ಟಾರ್ ಚಂದ್ರಿಗೂ ಕುಮಾರಸ್ವಾಮಿಗೂ ನಾವು ಟ್ಯಾಲಿ ಮಾಡೋಕ್ಕಾಯ್ತದ? ಆಗಲ್ಲ. ಕುಮಾರಸ್ವಾಮಿ ಬೇರೆ, ಸ್ಟಾರ್ ಚಂದ್ರು ಬೇರೆ. ಆದ್ರಿಂದ ಅವರು ಗೆಲುವಿಗೆ ಕಾರಣ. ಯಾರು ಮಂಡ್ಯ ಜಿಲ್ಲೆಯಲ್ಲಿ 3,18,000 ಕಡಿಮೆ 3 ಲಕ್ಷ ಓಟು ಯಾರು ತಗೊಂಡಿಲ್ಲ ಇದುವರೆಗೂ. ಇವ್ರು ತಗೊಂಡಿದ್ದಾರೆ, ಒಳ್ಳೆ ಇದು ಮಾಡಿದ್ದಾರೆ. ಇನ್ನು ಮುಂದಕ್ಕೂ ನಮ್ಮ ಮಂಡ್ಯ ಜಿಲ್ಲೆಗೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದು ನಮ್ಮ ಕಾರ್ಯಕರ್ತರಲ್ಲಿ ಇದೆ. ಇವಾಗ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ, ಅಭೂತಪೂರ್ವ ಗೆಲುವು. ಆ ಗೆಲುವಿಗೆ ಕಾರಣ ಏನು ಸರ್, ನೀವೇನಂತೀರಾ? ಕುಮಾರಸ್ವಾಮಿ ಇವತ್ತು ಹೆಚ್ಚಿನ ಅಂತರದಲ್ಲಿ ಗೆಲ್ಲಬೇಕಾದ್ರೆ ನಮ್ಮ ಪಕ್ಷದ ಒಗ್ಗಟ್ಟು ಮತ್ತೆ ಮೈತ್ರಿ ಪಕ್ಷದ ಒಂದು ಒಡಂಬಡಿಕೆಯಿಂದ ಅದ್ಭುತವಾಗಿ ಹೆಚ್ಚಿನ ಲೀಡ್ನಲ್ಲಿ ಕುಮಾರಸ್ವಾಮಿ ಗೆಲ್ಲುವುದಕ್ಕೆ ಕಾರಣ ಆಯಿತು. ಮತ್ತೆ ನಾವು ಯಾವಾಗಲೂ ವಿರೋಧ ಪಕ್ಷವನ್ನು ಟೀಕೆ ಮಾಡಿದ್ಬಿಟ್ಟು ಪಕ್ಷದ ಮತವನ್ನು ಗ್ರಹಿಸುವಲ್ಲಿ ಜಾಸ್ತಿ ಒತ್ತು ಕೊಟ್ಟಿದ್ದರಿಂದ ಕುಮಾರಸ್ವಾಮಿ ಅವರ ಗೆಲುವಿಗೆ 2,90,000 84,000 ಲೀಡಲ್ಲಿ ಗೆಲ್ಲುವುದಕ್ಕೆ ಅವಕಾಶ ಆಯಿತು ಅಂತ ನನ್ನ ಅಭಿಪ್ರಾಯ.
ಈಗ ನಮ್ಮೂರಲ್ಲಿ ನಾವು ಬುದ್ಧಿ ಕಣ್ತಾವಿಂದ ಟ್ಯಾಂಕರ್ ಅಲ್ಲಿ ನೀರು ಓಡಿಸ್ಕೊಂಡಿರಲಿಲ್ಲ, ಅಂತರ್ಜಲ ಕುಸ್ತೋಗ್ಬಿಟ್ಟು ಟ್ಯಾಂಕರ್ ಅಲ್ಲಿ ನೀರು ತಂದ್ಬಿಟ್ಟವ್ರೆ ಗ್ರಾಮ ಪಂಚಾಯತಿ ವತಿಯಿಂದ. ಬೋರ್ಗಳಲ್ಲಿ ಎಲ್ಲ ಕಂಪ್ಲೀಟ್ ಹಿಂಗೋದ ಬೋರ್ಗಳು, ಒಂದು ಕಟ್ ನೀರು ಕೊಟ್ಟಿದ್ರೆ ರೈತರು ಎಷ್ಟು ಸುಧಾರಣೆ ಆಯ್ತಿದ್ರು. ಆಮೇಲೆ ವೆಂಕಟರಮಣೇಗೌಡರ ಸೋಲ್ಗೆ ಇವರು ಜನಪ್ರಿಯತೆನೇ ಕಾರಣ. ಕುಮಾರಣ್ಣವ್ರ ಜನಪ್ರಿಯತೆ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಂತ ಕಾರ್ಯಕ್ರಮಗಳು ಬಹಳ ಇತ್ತು. ಹಂಗಾಗಿ ಜನ ಅದನ್ನ ಯಾವ್ದು ಮರಿದೇನೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆ ಜನ ಕುಮಾರಣ್ಣ ಅಂತಂತಂದ್ರೆ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾರೆ. ಅದ್ರ ಜೊತೆಗೆ ಅವ್ರ ಕಾರ್ಯಕ್ರಮಗಳು, ಅವ್ರ ಜನಪ್ರಿಯತೆ ಹಂಗಿದ್ದರಿಂದ ಅವರು ಅಪಾರ ಬಹುಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಸರ್, ತಾವೇನ್ ಹೇಳ್ತೀರಾ ಕುಮಾರಸ್ವಾಮಿ ಅವ್ರ ಬಗ್ಗೆ? ಕಾವೇರಿ ನೀರು 2 ಕಟ್ಟು ನೀರು ಕೊಟ್ಟಿದ್ರೆ ಬೆಳೆ ಯಾವುದೇ ಕಾರಣದಿಂದ ಒಣಗ್ತಿರ್ಲಿಲ್ಲ. ನೀರು ಯಾವಾಗ ಕೊಡ್ಲಿಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡ್ಬೇಕಾಯ್ತು, ಜನಗಳು ತಕ್ಕ ಪಾಠ ಕಳಿಸಿದ್ದಾರೆ. ಕುಮಾರಸ್ವಾಮಿ ಅವರು ಅಂದ್ರೆ ನಮ್ಮ ರೈತರಿಗೆ ಒಂದು ಬೆನ್ನೆಲುಬು ಮತ್ತೆ ಒಂದು ಊರ್ಗೋಲಾಗಿದ್ದಕ್ಕೆ. ಅವರು ಇರೋದ್ರಿಂದ ನಮ್ಮ ಜೀವನಾಡಿ, ರೈತರ ಜೀವನಾಡಿ ಉಳಿಬೇಕು ಅಂದ್ರೆ ಕುಮಾರಣ್ಣ ಮತ್ತೆ ದೇವೇಗೌಡರು ಇರೋದ್ ಗಂಟ ನಮ್ಮ ರೈತರ ಜೀವನಾಡಿ ಉಳಿದು. ಮತ್ತೆ ಇಂಥ ಭ್ರಷ್ಟಾಚಾರ ಬಂದ್ರೆ ಮಾತ್ರ ಕಾಂಗ್ರೆಸ್. ಇವ್ರು ಕೊಡ್ತಾ ಇರೋದು 2,000 ರೂಪಾಯಿ ಯಾಕೆ? ನಾವು ದಿನ ಎಣ್ಣೆ ಹೊಡೆಯುವಂಥದ್ದು ಜಾಸ್ತಿ ಮಾಡಿದ್ರು, ಅದ ತಗೊಂಡೋಗಿ ನಮ್ಮ ಹೆಂಗಸರು ಕೊಟ್ರು. ಇನ್ಯಾರು ಕೊಟ್ಟರು? ಅವ್ರ ಅಪ್ಪ ಮನೆಗೆ ಕೊಟ್ಟಿಲ್ಲ, ನಮ್ ದುಡ್ಡ ನಮ್ಗೆ ಕೊಟ್ಟಿದ್ದಾರೆ ಅಷ್ಟೇ. ಇದು ತಿಳ್ಕೊತಲ್ಲ ಹೆಂಗಸರುಗಳು. ಕೊಟ್ರು ಫ್ರೀ ಬಸ್ಸು, ಯಾಕೆ ಕೊಟ್ರು? ಒಂದ್ ಮನೆ ಹಾಳು ಮಾಡೋಕೆ ಕೊಟ್ಟಿರೋದು. ಆದ್ರೆ ಉತ್ತಮ ಸರ್ಕಾರ ನಮ್ಮ ದಳ ಬಿಜೆಪಿನೇ ಒಳ್ಳೆ ತುಂಬವಾದ ಸರ್ಕಾರ, ರೈತರು ಬದುಕಬೇಕು ಅಂದ್ರೆ. ಇಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ, ಈ DKC ಅಂತ ಎಲ್ಲ ಒಳಗೊರ್ಮರು ಇವರು, ದೇಶನೇ ಒಡೆದು ನುಂಗುವಂತವ್ರು, ಎಲ್ಲ ದೇಶನೇ ಹಾಳು ಮಾಡ್ತಾ ಇದಾರೆ. ಇನ್ನೊಂದು ದಿನ ಬಿಟ್ರೆ ಮುಸ್ಲಿಂ ಸರ್ಕಾರಕ್ಕೆ ನಮ್ಮ ರೈತರುಗಳ ತಲೆ ಹಿಡಿದ್ಬಿಡ್ತಾರೆ. ಮುಸ್ಲಿಮ್ಸ್ಗೆ ಪ್ರಾಮಾಣಿಕವಾಗಿ ಕೊಡುವಂತದ್ದು ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಕೊಡ್ತಾ ಇಲ್ಲ ಇವರು. ಕುಮಾರಣ್ಣ ಅಂದ್ರೆ ಮಂಡ್ಯ ಜಿಲ್ಲೆಗೆ ದೇವ್ರ ಸಮಾನ. ಕುಮಾರಣ್ಣ ಯಾವುದೇ ಒಂದು ವಿಚಾರದಲ್ಲಿ ಮುನ್ನುಗ್ಗಿ ರೈತರ ಪರ ಹೋರಾಡ್ತಾರೆ. ಅವ್ರ ಬಗ್ಗೆ ಹೇಳ್ಕೊಳಕ್ ಹೋದ್ರೆ ನಮ್ಮ ಮನಸ್ಸಲ್ಲಿ ನೋವಿದೆ. ಯಾಕಂತಂದ್ರೆ ಪಾಪ ಅಷ್ಟು ನೋವು ಅನುಭವಿಸಿದ್ದಾರೆ ಕುಮಾರಣ್ಣ. ಯಾಕಂತಂದ್ರೆ ಕಾವೇರಿ ಬಗ್ಗೆ ಆಗ್ಬೋದು, ಅವರು 450 ಕೋಟಿನ ಇಟ್ಟಿಗೆ ಬಿಡುಗಡೆ ಮಾಡಿದ್ರು, ಯಾವುದು ಸಕ್ಕರೆ ಕಾರ್ಖಾನೆಗೆ. ಅವ್ರು ಬಿಡುಗಡೆ ಮಾಡಿದಂತ ಹಣನ ವಾಪಸ್ ತಗೊಂಡೋದ್ರು. ಇವತ್ತು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೂಳ್ ತೆಗಿತಾ ಇದಲ್ಲ, 350 ಕೋಟಿ ವಿಸಿ ನಾಲೆಗೆ ಹಾಕಿದ್ದು ಕುಮಾರಣ್ಣ. ಇವತ್ತು ಅವ್ರು ಮಾಡಿಸ್ತಾ ಇದಾರೆ. ಆ ಪ್ಯಾಕೇಜ್ ವಾಪಸ್ ತಗೊಂಡೋಗಿದ್ರು. KRS ಇಂದ 2 ಕಟ್ಟು ನೀರು ಕೊಟ್ಟಿದ್ರೆ ಎಲ್ಲಾ ಜನ ಸಮೃದ್ಧಿಯಾಗಿ ಬೆಳೆಯೋರು. ಮತ್ತೆ ತೆಂಗಿನ ಸಸಿ, ಇವತ್ತು ವೃಕ್ಷ ಮರ ಅಂತ ಹೇಳ್ತಾರೆ, ತೆಂಗಿನ ಸಸಿ ಎಷ್ಟು ಅಚ್ಚುಕಟ್ಟಾಗಿ ಬೆಳೀತಿದ್ದು ಅಂದ್ರೆ ಅದನ್ನ ನೆನ್ಸ್ಕೊಂಡ್ರೆ ಇವತ್ತು ಅದನ್ನ 40 ವರ್ಷ ಆದ್ರೂ ಇವತ್ತಿನ ಯೂತ್ಸ್ ಸಾಕಾಗಲ್ಲ. ಹಳಬ್ರು ಮಾಡಿದ್ರು, ತೆಂಗಿನ ಸಸಿನ ಬೆಳೆಸಿದ್ರು. ಬನ್ನಿ ಆ ತೆಂಗಿನ ಸಸಿನ ತೋರಿಸ್ತೀನಿ ಇವತ್ತು ಏನಾಗೈತೆ ಅನ್ನೋದನ್ನ. ದಯಮಾಡಿ ಹೇಳ್ತೀನಿ, ಗೆದ್ದದ್ದೇ ಒಳ್ಳೇದು ಕುಮಾರಣ್ಣ. ಮುಂದಿನ ಅವ್ರೆ ಮಂಡ್ಯ ಜಿಲ್ಲೆಗೆ ಮೋದಿಜಿ ಆಶೀರ್ವಾದ, ಬಿಜೆಪಿಯವರ ಆಶೀರ್ವಾದ ಪ್ರತಿಯೊಂದು ಇದೆ. ಮುಂದೆ ಮಂಡ್ಯ ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ತಗೊಂಡೋಗ್ತಾರೆ ಅಂತ ಒಂದು ಭಾವನೆ ನನ್ನಲ್ಲೈತೆ. ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿ HD ಕುಮಾರಸ್ವಾಮಿ ಅವರಿಗೆ ಅಭೂತಪೂರ್ವ ಗೆಲುವು ಪಡೆದಿದ್ದಾರೆ. ಇಲ್ಲಿ ಜನರು ಕೂಡ, ರೈತರು ಕುಮಾರಸ್ವಾಮಿ ಅವ್ರನ್ನ ಕೈ ಬಿಟ್ಟಿಲ್ಲ. ಕಾರಣ ಏನಪ್ಪಾ ಅಂದ್ರೆ KRS ಅಣೆಕಟ್ಟೆಯಿಂದ ನೀರು ಕೊಡ್ಬೋದಾದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ನೀರ ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾವೆಲ್ಲ JDSಗೆ ವೋಟ್ ಮಾಡಿದೀವಿ, NDA ಅಭ್ಯರ್ಥಿಗೆ ವೋಟ್ ಮಾಡಿದೀವಿ, ಅವ್ರನ್ನ ಅಭೂತಪೂರ್ವವಾಗಿ ಗೆಲ್ಸ್ಕೊಂಡಿದೀವಿ ಅಂತಾನೂ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಕಾಂಗ್ರೆಸ್ನ ಯಾವ ಗ್ಯಾರಂಟಿಗಳು ಕೂಡ ವರ್ಕೌಟ್ ಆಗಿಲ್ಲ. ಇದಿಷ್ಟು ಜನರ ಅಭಿಪ್ರಾಯಗಳು ಕೂಡ ಆಗಿದೆ. ಯಾವಾಗ್ಲೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.